ಒಂದು ಕಾಲಕ್ಕೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದ ಶಾಸಕ ಎಚ್ ಡಿ ರೇವಣ್ಣ ತಾವೇ ಮಾಡಿಕೊಂಡ ಒಂದಿಷ್ಟು ಸ್ವಯಂಕೃತ ಅಪರಾಧಗಳಿಂದಾಗಿ ಕಳೆದ 1 ವರ್ಷಗಳಿಂದ ತಮ್ಮ ಕುಟುಂಬಕ್ಕೆ ಎದುರಾದ ಸಾಲು ಸಮಸ್ಯೆಗಳಿಂದ ಅಕ್ಷರಶಃ ಕುಗ್ಗಿ ಹೋಗಿದ್ರು. ಸದಾ ವಾಸ್ತುವನ್ನ ಬದಲಾಯಿಸ್ತಾ ಇದ್ದಂತಹ ರೇವಣ್ಣ ಅವರು ಇದೀಗ ಕ್ಷೇತ್ರವನ್ನೇ ಬದಲಾಯಿಸುವುದು ಚಿಂತನೆಯನ್ನ ಮಾಡಿದ್ದಾರಂತೆ. ಈ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಒಂದು ಕಾಲಕ್ಕೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ರಿಪಬ್ಲಿಕ್ ಆಫ್ ಹೊಳೆನರಸೀಪುರ ಅಂತ ಕರೀಲಾಗ್ತಾ ಇತ್ತು ಹೊಳೆನರಸೀಪುರವನ್ನ. ಅಲ್ಲಿ ಎಚ್ ಡಿ ರೇವಣ್ಣ ಅವರು ಹೇಳಿದ್ದೇ ಶಾಸನ, ಎಚ್ ಡಿ ರೇವಣ್ಣ ಅವರು ಹೇಳಿದ್ದೇ ಕಾನೂನು, ಎಚ್ ಡಿ ರೇವಣ್ಣ ಅವರು ಏನ್ ಹೇಳ್ತಾರೋ ಅದನ್ನೇ ಮಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಕ್ಷೇತ್ರದಿಂದ 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ರು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ 100 ಅಶ್ಲೀಲ ವಿಡಿಯೋಗಳನ್ನ ಒಳಗೊಂಡ ಪೆನ್ ಡ್ರೈವ್ ಹಾಸನ ಜಿಲ್ಲೆಯಾದ್ಯಂತ ಸದ್ದು ಮಾಡ್ತು. ಇದಾದ ನಂತರ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾದರು. ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಹೋದ ಪರಿಣಾಮ ಎಚ್ ಡಿ ರೇವಣ್ಣ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿ 1 ದಿನ ಕಾಲವನ್ನು ಕಳೆಯಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಯಿತು. ಪತ್ನಿ ಭವಾನಿ ರೇವಣ್ಣ ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಯಿತು. ಇದಾದ ನಂತರ ಕೋರ್ಟು ಮನೆ ಅಂತ ಹೇಳಿ ಇಡೀ ರೇವಣ್ಣ ಅವರ ಕುಟುಂಬದವರು ಅಲಿಯಬೇಕಾದ ದುಸ್ಥಿತಿ ನಿರ್ಮಾಣವಾಯಿತು. ಇದರ ಬೆನ್ನಲ್ಲೇ ಅವರ ಮತ್ತೋರ್ವ ಪುತ್ರ ಹಾಸನದ MLC ಆಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ಕ್ರಿಯೆ ದೌರ್ಜನ್ಯ ಪ್ರಕರಣ ಕೂಡ ದೂರು ದಾಖಲಾಯಿತು. ಅದಾದ ಮೇಲೆ ಅದ್ರಲ್ಲಿ ಕ್ಲೀನ್ ಚಿಟ್ ಸಿಕ್ತು. ಇದೆಲ್ಲ ಆದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಸುಮಾರು ಜೈಲಿಗೆ ಹೋಗಿ 1 ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ. ಇನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. 30ನೇ ತಾರೀಕು ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಬೇಲ್ ಸಿಕ್ಕರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಹೊರಗೆ ಬರಕ್ ಆಗದೇ ಇರತಕ್ಕಂತ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದಾರೆ. ಇವೆಲ್ಲದರ ಬೆನ್ನಲ್ಲೇ ಇದಕ್ಕೆ ಕಾರಣ ಏನು ಅಂತ ಹೋದ್ರೆ ರೇವಣ್ಣ ಅವರು ಎಂದುಕೊಂಡಿದ್ದಾರೆ ತಮ್ಮ ಮನೆಯ ವಾಸ್ತು ಸಮಸ್ಯೆ ಅಂತ. ಇದಕ್ಕಾಗಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರು ಒಂದಿಷ್ಟು ದಿನಗಳ ಕಾಲ ಯಾವಾಗ ಇವೆಲ್ಲ ಕಾನೂನಿನ ಚೌಕಟ್ಟಿನ ಒಳಗೆ ತಾವು ಸಿಲುಕಿಕೊಂಡು ಒದ್ದಾಡಿ ನರಳಾಡಿ ಕುಗ್ಗಿ ಹೋಗಿದ್ರು, ಈ ಸಂದರ್ಭದಲ್ಲಿ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯನ್ನ ಖಾಲಿ ಮಾಡಿ ಬೆಂಗಳೂರು ಮನೆಯಲ್ಲಿ ವಾಸ ಇದ್ದ ರೇವಣ್ಣ ಅವರು ಹೊಳೆನರಸೀಪುರದ ಮನೆಯನ್ನ ವಾಸ್ತು ಪ್ರಕಾರ ಬದಲಾಯಿಸಿದ್ರು. ಹೊಳೆನರಸೀಪುರದ ತಮ್ಮ ಬಂಗಲೆಯನ್ನ ವಾಸ್ತು ಪ್ರಕಾರ ಒಂದಿಷ್ಟು ಬದಲಾವಣೆಯನ್ನು ಮಾಡಿದ್ರು. ಇದಾದ ನಂತರವೂ ಕೂಡ ಎಚ್ ಡಿ ರೇವಣ್ಣ ಅವರು ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರ ಕುಟುಂಬ, ಮತ್ತೊಂದು ಕಡೆ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಯಾಗಿದ್ದವರು, ಹೊಳೆನರಸೀಪುರ ಕ್ಷೇತ್ರವನ್ನ ಪ್ರತಿನಿಧಿಸಿದವರು, ಇಡೀ ದೇಶವೇ ಇವತ್ತು ಕೊಂಡಾಡ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಳ್ಳಿಗಳನ್ನ ಸುತ್ತಿ ಗ್ರಾಮಗಳ ಮಟ್ಟಕ್ಕೆ ಸುತ್ತಿ ಪ್ರಜ್ವಲ್ ರೇವಣ್ಣ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ಕ್ಯಾಂಪೇನ್ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಗೆಲ್ಲಕ್ಕಾಗಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಕೇವಲ 3,000 ಮತಗಳ ಅಂತರದಲ್ಲಿ ಗೆಲ್ಲುವಂತೆ ಮಾಡಿದಂತಹ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಮಣಿಸಿದರು. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಎಚ್ ಡಿ ರೇವಣ್ಣ ಅವರು ನಿರಾಸಾಯ ಗೆಲುವನ್ನ ಸಾಧಿಸಬೇಕಾಯ್ತು. ಬಹಳ ಪ್ರಯಾಸದ ಗೆಲುವನ್ನ ಸಾಧಿಸಿದ್ರು ಎಚ್ ಡಿ ರೇವಣ್ಣ ಅವರು. ಪ್ರತಿ ಸಾಲಿ 50,000, 40,000, 60,000 ಲೀಡರ್ ಗೆಲ್ತಾ ಇದ್ದಂತ ಎಚ್ ಡಿ ರೇವಣ್ಣ ಅವರು ಕೇವಲ 3,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಬೇಕಾಯ್ತು. ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದಂತ ಶ್ರೇಯಸ್ ಪಟೇಲ್ ಅವತ್ತಿನ ದಿವಸಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ನಿಂತ್ಕೊಂಡು 3,000 ಮತಗಳನ್ನ ತಗೊಂಡ್ಬಿಟ್ಟಿದ್ರೆ ಎಚ್ ಡಿ ರೇವಣ್ಣ ಅವರು ಸೋಲು ಕಾಣಬೇಕಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಗೆದ್ದಂತಹ ರೇವಣ್ಣ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹೊಳೆನರಸೀಪುರ ಕ್ಷೇತ್ರದ ಜನ ಲೀಡ್ ಕೊಡ್ಲಿಲ್ಲ JDSಗೆ. ಹೀಗಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತು ಎಚ್ ಡಿ ರೇವಣ್ಣ ಅವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಮತ್ತೆ ಮುಂದಿನ ಬಾರಿಯ ಚುನಾವಣೆಯನ್ನು ಎದುರಿಸಲು ಮುಂದಾದರೆ ಗೆಲ್ಲೋದು ಬಹಳ ಕಷ್ಟ. ಹೊಳೆನರಸೀಪುರದಲ್ಲಿ JDSನ ಭದ್ರ ನೆಲೆ ಏನಿತ್ತು ಇವತ್ತು ಸಂಪೂರ್ಣವಾಗಿ ನುಚ್ಚು ನೂರಾಗುವ ಸ್ಥಿತಿಗೆ ಬಂದು ನಿಂತು ಬಿಟ್ಟಿದೆ ಅಂತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದು JDS ಕೈ ಸೇರಿದೆಯಂತೆ, ಎಚ್ ಡಿ ರೇವಣ್ಣ ಅವರ ಕೈ ಸೇರಿದೆಯಂತೆ. ಹೀಗಾಗಿ ಹೊಳೆನರಸೀಪುರ ಕ್ಷೇತ್ರದಿಂದ ಹಾಸನ ಕ್ಷೇತ್ರದತ್ತ ಎಚ್ ಡಿ ರೇವಣ್ಣ ಅವರು ಮುಖ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಾಳಿ ಸುದ್ದಿ. ಇದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಎಚ್ ಡಿ ರೇವಣ್ಣ ಅವರು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಇದನ್ನು ಹೇಳಿಲ್ಲ. ಆದರೆ ಇದಕ್ಕೆ ಪೂರಕ ಎಂಬಂತೆ, ಈ ಘಟನೆಗಳಿಗೆ ಪೂರಕ ಎಂಬಂತೆ, ಈ ಗಾಳಿ ಸುದ್ದಿಗೆ ಪೂರಕ ಎಂಬಂತೆ ಎಚ್ ಡಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಇಷ್ಟು ದಿವಸ ನಾವು ನೋಡ್ತಾ ಇರಬಹುದು, ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆ ಬಂದ್ರು ಹೊಳೆನರಸೀಪುರದ ಅರ್ಧನಹಳ್ಳಿಯಲ್ಲಿ ಇರ್ತಕ್ಕಂಥ ಮತಕ್ಷೇತ್ರಕ್ಕೆ ಹೋಗಿ ದೇವೇಗೌಡರ ಹಾದಿಯಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ವೋಟ್ ಹಾಕಿ ಫೋಟೋಗೆ ಪೋಸ್ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ
ಏನು ಸೂರಜ್ ರೇವಣ್ಣ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು. ಈ ಬಾರಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ವೋಟರ್ ಐಡಿಯನ್ನ ಬದಲಾಯಿಸಿಕೊಂಡಿದ್ದಾರಂತೆ. ಇದರ ಜೊತೆಗೆ ಇದೀಗ ಹೊಳೆನರಸೀಪುರದ ಮನೆಯ ವಾಸ್ತುವನ್ನ ಬದಲಾಯಿಸಿದ ಎಚ್ ಡಿ ರೇವಣ್ಣ ಅವರು ಈಗ ಕ್ಷೇತ್ರವನ್ನು ಬದಲಾಯಿಸುವ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಹಾಸನದ ಸೋಮನಹಳ್ಳಿ ಬಳಿ, ಹಾಸನದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಾಸನ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೋಮನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಬೃಹತ್ ಬಂಗಲೆಯನ್ನ ನಿರ್ಮಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಎಚ್ ಡಿ ರೇವಣ್ಣ ಅವರು ಹಾಸನದಲ್ಲಿ ಬೃಹತ್ ಬಂಗಲೆಯನ್ನ ನಿರ್ಮಿಸಿಕೊಂಡಿದ್ದಾರಂತೆ. ಈಗಾಗಲೇ ಸಂಪೂರ್ಣ ಕಾಮಗಾರಿ ಪೂರ್ಣಗೊಂಡು ಇನ್ನೇನು ಗೃಹ ಪ್ರವೇಶಕ್ಕೆ ಟೈಮ್ ಅನ್ನ ಡಿಸೈಡ್ ಮಾಡಬೇಕು. ಆಷಾಢ ಇದೆ, ಹಂಗಾಗಿ ಈಗ ಪಾಪ ಅವರಿಗೆ ಗುರುಪ್ರವೇಶ ಮಾಡಕ್ಕಾಗೋದಿಲ್ಲ. ಒಂದೊಳ್ಳೆ ಸಮಯವನ್ನ ನೋಡಿ, ಪಂಚಾಂಗ ಗಿಂಚಾಂಗ ಎಲ್ಲ ನೋಡಿ, ಯಾವುದೇ ವಾಸ್ತುಗಳು ಅಡ್ಡಿ ಬರದಂತ ರೀತಿಯಲ್ಲಿ ಕಟ್ಟಿರುವ ಮನೆಗೆ ಈಗ ಬರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಸನ ನಗರಸಭೆ ಈಗ ಮಹಾನಗರ ಪಾಲಿಕೆ ಆಗಿರ್ತಕ್ಕಂಥದ್ದು. ಶಾಂತಿ ಗ್ರಾಮವನ್ನ ಒಂದು ಪ್ರತ್ಯೇಕ ತಾಲೂಕನ್ನಾಗಿ ಕೂಡ ಮಾಡಲಾಗಿದೆ. ಹೀಗಾಗಿ ಮುಂದಿನ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ, ಮುಂದಿನ ವಿಧಾನಸಭಾ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹಾಸನ 7 ವಿಧಾನಸಭಾ ಕ್ಷೇತ್ರಗಳು 8 ವಿಧಾನಸಭಾ ಕ್ಷೇತ್ರಗಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಹಾಸನ ನಗರ ಮತ್ತು ಹಾಸನ ಗ್ರಾಮಾಂತರ ಅಂತ 2 ಕ್ಷೇತ್ರಗಳಾಗಿ ಹಾಸನ ವಿಂಗಡಣೆಗೊಂಡರೆ ಹಾಸನ ಗ್ರಾಮಾಂತರ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ ಯಾರು ಎಚ್ ಡಿ ರೇವಣ್ಣ ಅವರು ಅಂತಕ್ಕಂಥ ರಾಜಕೀಯ ಚರ್ಚೆ, ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಬಹಳ ಹೈ ಆಕ್ಟಿವ್ ಆಗಿದ್ದಂತಹ ಎಚ್ ಡಿ ರೇವಣ್ಣ ಅವರು ಈ ಹಿಂದೆ ಇದ್ದ ವರ್ಚಸ್ಸು ಈಗ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಇಲ್ಲ. ಹೊಳೆನರಸೀಪುರದವ್ರು ಯಾರು ಇದ್ರೆ ನೀವು ಕೇಳಿ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಈ ಹಿಂದೆ ಎಚ್ ಡಿ ರೇವಣ್ಣ ಅವರಿಗೆ ಇದ್ದಂತ ಹಿಡಿತ, ಈ ಹಿಂದೆ ಎಚ್ ಡಿ ರೇವಣ್ಣ ಅವರಿಗೆ ಇದ್ದಂತ ವರ್ಚಸ್ಸು ಈಗ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ನೀವು ಹೊಳೆನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರ ಮನೆ ಹತ್ರ ಜನ ಸದಾ ಸಾಲುಗಟ್ಟಿ ನಿಲ್ತಾ ಇದ್ರು. ಕಾರಣ ಎಚ್ ಡಿ ರೇವಣ್ಣ ಅವ್ರ ಹತ್ರಕ್ಕೆ ಹೋಗಿ ಯಾವುದೇ ಕೆಲಸ ಬೇಕಾದ್ರೂ ಮಾಡಿಸ್ಕೊಂಡ್ ಬರಬಹುದು. ಸರ್ಕಾರ JDS ತಿರ್ಲಿ ಬಿಡ್ಲಿರಿ, ರೇವಣ್ಣ ಅವ್ರ ಹತ್ರಕ್ಕೆ ಹೋದ್ರೆ ನಮ್ ಕೆಲಸ ಆಗುತ್ತೆ ಅನ್ನೋ ಸ್ಥಿತಿ ಹೊಳೆನರಸೀಪುರದಲ್ಲಿ ಇತ್ತು. ಆದ್ರೆ ಈಗ ಆ ಸ್ಥಿತಿ ಇಲ್ಲ, ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಈಗ ಸಂಪೂರ್ಣ ಅಲ್ಲಿ ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅಂದ್ರೆ, ಈ ಹಿಂದೆ ಎಚ್ ಡಿ ರೇವಣ್ಣ ಅವರ ಮನೆ ಹತ್ರ ಏನ್ ಜನ ಇರ್ತಾ ಇದ್ರು, ಈಗ ಆ ಜನ ಶ್ರೇಯಸ್ ಪಟೇಲ್ ಅವರ ಮನೆ ಹತ್ರಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಕ್ಷೇತ್ರವನ್ನೇ ಬದಲಾಯಿಸುವ ಚಿಂತನೆಯಲ್ಲಿ ರೇವಣ್ಣ ಅವರಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಸೂರಜ್ ರೇವಣ್ಣ ಅವರು ತಮ್ಮ ವೋಟರ್ ID ಇನ್ನೊಂದು ಎಲ್ಲ ದಾಖಲೆಗಳನ್ನ ಗದಿಕರ ತೋಟದಿಂದ ಹಾಸನಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರಂತೆ. ಇನ್ನೊಂದು ಕಡೆ ಹೊಳೆನರಸೀಪುರದ ಭವ್ಯ ಬಂಗಲೆಯನ್ನ ಬಿಟ್ಟು ಹಾಸನದ ಸೋಮನಹಳ್ಳಿ ಬಳಿ ಬೃಹತ್ ಬಂಗಲೆಯನ್ನ ರೇವಣ್ಣ ಅವರು ಈಗ ಆಲ್ರೆಡಿ ನಿರ್ಮಿಸಿದ್ದಾರಂತೆ. ಅದು ಅವರ ಹೆಸರಲ್ಲೇ ಇದೆಯೋ ಬೇರೆ ಹೆಸರಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ರೇವಣ್ಣ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ನಮಗೆ ಬಂದ ಮೂಲಗಳ ಮಾಹಿತಿಯ ಪ್ರಕಾರ, ನಮಗೆ ಬಂದ ಎಚ್ ಡಿ ರೇವಣ್ಣ ಅವರ ಆಪ್ತ ಮೂಲಗಳ ಪ್ರಕಾರವೂ ಕೂಡ ಇದು ಎಚ್ ಡಿ ರೇವಣ್ಣ ಅವರೇ ಕಟ್ಟಿಸಿಕೊಂಡಿರುವ ಮನೆ ಅಂತಕ್ಕಂಥ ಮಾಹಿತಿ ಇದೆ. ಅಂಡ್ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತಕ್ಕಂಥ ಮಾಹಿತಿಯು ಕೂಡ ಇರ್ತಕ್ಕಂಥದ್ದು.